ಸೊ ಹತ್ತತ್ರ 2 ದಿವಸ ಆದಮೇಲೆ ಇವತ್ತು ನೆಟ್ವರ್ಕ್ ಸಿಕ್ಕಿದೆ. ಸೊ ಇಲ್ಲಿಂದ ಪ್ಯಾಂಗಾಂಗು 38 ಕಿಲೋಮೀಟ್ರ್ ಇದೆ. ಇನ್ನು ಚಿಶೂಲಿಗಿಲ್ಲ, ಹಂಗೆ ಹೋಗೋಣ ಮೆರಾಕಿಂದನೇ. ನೀನು ಏನು ಮಾಡಿದ್ರೆ 40 ಕಿಲೋಮೀಟ್ರಿಗೆ ಅಟ್ಯಾಚ್ ಆಗುತ್ತೆ ಪ್ಯಾಂಗಾಂಗು. ನೋಡಿ ಅಲ್ಲೆಲ್ಲ ಏನು ಕಾಣಿಸ್ತಾ ಅದು ಫ್ರೋಝನ್ ಆಗಿಬಿಟ್ಟಿದೆ ಲೇಕು ಫುಲ್ಲು. ಇಲ್ಲಾಂದರೆ ಇದು ಫುಲ್ಲು ಬ್ಲೂ ಕಲರ್ ಇರುತ್ತೆ ಲೇಕು, ಫುಲ್ಲು ಮೆಲ್ಟ್ ಆಗಿಬಿಟ್ಟಿದೆ. ಸೊ ಸ್ನೇಹಿತರೆ, ಇವಾಗ ಚಿಶೂಲ್ ಅಂತ ಒಂದು ವಿಲೇಜಿಗೆ ಬಂದಿದ್ದೀವಿ. ಸೊ ಇವಾಗ ಆಫ್ ರೋಡಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತಾರ್ ರೋಡಿಗೆ ಬಂದ್ವಿ. ನೋಡಿ ಹೆಂಗಿದೆ ಚಿಶೂಲ್ ಅಂತ ಒಂದು ಚಿಕ್ಕ ವಿಲೇಜು. ಇಂಡಿಯಾ ಚೈನಾ ಬಾರ್ಡ್ರು ಮಧ್ಯೆ ಇದೆ. ಸೊ ಇಲ್ಲೂ ಪೆಟ್ರೋಲ್ ಸಿಗುತ್ತೆ. ನಮ್ಮ ಮಾರಕ್ಸ್ತು ಎವೇ ಪೆಟ್ರೋಲ್ ಕುಡಿತೈತೆ ಗುರು. ನಾನು ನಮ್ಮದೇ ಜಾಸ್ತಿ ಪೆಟ್ರೋಲ್ ಹಾಕ್ಸೋದು ಅಂದ್ಕೊಂಬಿಟ್ಟೆ. ಅವ್ರದ್ದು ಆಲ್ರೆಡಿ 7,000 ಬಾರ್ಡ್ರಿಗೆ ಬಂದ್ಬಿಡೈತೆ. ನಮ್ಮದಿನ 5,000 ರೂಪಾಯಿ ಹಾಕ್ಸಿದ್ದೀನಿ ಪೆಟ್ರೋಲ್ ಅಷ್ಟು, 1,500 ಕಿಲೋಮೀಟ್ರಿಗೆ. ಅದು ಇಂಥ ಟೆರೈನಲ್ಲಿ ಹಾಕ್ಸ್ಕೊಂಬಿಡಿ ಪೆಟ್ರೋಲ್. ನಾವು ಇಲ್ಲಿರೋಣ ಬಾ, ಪೆಟ್ರೋಲ್ ಹಾಕ್ಸ್ಕೊಂಬರ್ಲಿ, ನಿಂತೋಗ್ಬಿಡುತ್ತೆ ಮೇಲೆ. ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗೋರೆ, ಇಲ್ಲೇ ಇರೋಣ. ನಮ್ದಿನ 200 ಕಿಲೋಮೀಟ್ರ್ ಹೋಗುತ್ತೆ. 200 ಹೋಗುತ್ತೆ. ಅಲ್ಲ ಈಗ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನಾವು? ಇವಾಗ ಒಂದು 40, ನಾಳೆಗೆ ಒಂದು 60-70. ಅಲ್ಲ 60 ಹೋದ್ಮೇಲೆ ಅಲ್ಲಿ ಸಿಗುತ್ತೆ ತಾನೆ? ಅಲ್ಲೂ ಸಿಗುತ್ತೆ, ಪ್ಯಾಂಗಾಂಗಲ್ಲೂ ಸಿಗುತ್ತೆ. ಹೋಗುತ್ತಾ? ಸಾಕ್ಬಿಡಿ, ಅಲ್ಲಿ ಮೇಲವರೆಗೂ ಬತ್ತೈತೆ, ಎಲ್ಲ ಕಡೆ ಸಿಗುತ್ತೆ. ಅದು ಟೂರಿಸ್ಟ್ ಪ್ಲೇಸು ಸಿಕ್ಬಿಡುತ್ತೆ. ಸಾಯಂಕಾಲ ಟೈಮ್ ಆಗಿದೆ, 5 ಗಂಟೆ. ಸೊ RX ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಒಂದು 10 ಲೀಟ್ರ್ ಬ್ಲಾಕ್ ಹಾಕ್ಸ್ಕೊಂಬಂದ್ರಂತೆ. ಬೆಳಗ್ಗೆ 10 ಲೀಟ್ರ್ ಹಾಕ್ಸಿದ್ರು, ಇವಾಗ 10 ಲೀಟ್ರು. ಯಪ್ಪ ಇವನ್ಗಳು ಹಂಗೆ ಕುಡಿತೈತೆ ಪೆಟ್ರೋಲ್. ಅದು ನನಗನ್ಸೋ ಮಟ್ಟಿಗೆ 20 ಕೊಡುತ್ತೆ ಅನ್ಸುತ್ತೆ ಅಷ್ಟೇ ಮೈಲೇಜು. ನಮ್ಮದೇ ಪರವಾಗಿಲ್ಲ. ಅದರ ಜೊತೆ ಆಯಿಲ್ ಮಿಕ್ಸಿಂಗು. ಯಪ್ಪ ಈ ರೈಡ್ ಮುಗಿಯೋಷ್ಟೊತ್ತಿಗೆ 25,000 ಪೆಟ್ರೋಲ್ ಆಯ್ತದೆ ಅವ್ರಿಗೆ. ಲಾಸ್ಟ್ ರೆಸ್ಟೋರೆಂಟ್ ಅಂತೆ ಇದು, ಲಾಸ್ಟ್ ರೆಸ್ಟೋರೆಂಟ್ ಆ್ಯಂಡ್ ನೈಟ್ ಸ್ಟೇ ಚಿಶೂಲ್. ಏನು ಗುರು, ಬಾರ್ಡ್ರ್ ರೋಡಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಇಂಡಿಯಾ, ಆ ಕಡೆ ಚೈನಾದವ್ರು ಸರ್ರಿಗೆ ಹಾಕೊಂಡ್ಬಿಟ್ಟವ್ರು. ಅವ್ರು ಹಾಕಿರೋ ಇದೇ ಗೊತ್ತಾಗ್ತಾಯಿಲ್ಲ. ಅದು ಟೆಂಟ್ಗಳು ಅದೆಲ್ಲ ಹೈವೇ ಮಾಡ್ಕೊಂಡ್ಬಿಟ್ಟವ್ರಿ. ಬಾಬಾ ಏನಿದೆ ನೋಡ್ರಿ, ಚಿಶೂಲ್ ವ್ಯಾಲಿಯಿಂದ ಪ್ಯಾಂಗಾಂಗ್ ಲೇಕಿಗೆ ಹೋಗೋ ಒಂದು ಶಾರ್ಟ್ ಕಟ್ ರೂಟ್. ಸೊ ಆ ಕಡೆಯಿಂದ ಒಂದು ರೂಟ್ ತೋರಿಸುತ್ತೆ 197 ಕಿಲೋಮೀಟ್ರು. ಸೊ ಈ ಕಡೆಯಿಂದ ಬಂದರೆ 50 ಕಿಲೋಮೀಟ್ರು. ಹೆಂಗೆ ಅದೇ ಇದು ರೋಡ್ ಅಷ್ಟೊಂದು ಸರಿಗಿಲ್ಲ. ಮಜಾ ಇದೆ ನಿಮಗೆ. ಇಂಟೀರಿಯರ್ ರೋಡು, ಇಲ್ಲಿರುವ ಹಳ್ಳಿ ಲೈಫು ಎಲ್ಲ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಸಖತ್ತಾಗಿದೆ. ಸೊ ಸ್ನೇಹಿತರೆ, ಫಸ್ಟ್ ಗ್ಲಿಮ್ಸ್ ಆಫ್ ಪ್ಯಾಂಗಾಂಗ್ ಲೇಕ್ ಇಲ್ಲಿಂದ ಕಾಣಿಸುತ್ತೆ ನೋಡಿ, ಇಲ್ಲಿಂದ. ಸೊ ನಮ್ಮದು ಹಿಂಗೆ ಫ್ಲೋರ್ ಹೋಗ್ತೀವಿ 40 ಕಿಲೋಮೀಟ್ರು. ಇದೇ ಥರದ ರೋಡಲ್ಲಿ ಪ್ಯಾಂಗಾಂಗ್ ಪಕ್ಕ ಹೋಗ್ತೀವಿ ನೋಡಿ. ಸೂಪರ್ ಆಗಿರುತ್ತೆ. ಫಸ್ಟ್ ವ್ಯೂ ಆಫ್ ಪ್ಯಾಂಗಾಂಗ್ ಲೇಕ್. ಅಮೇಝಿಂಗ್. ಅದ್ರ ಲೆಂತ್ ಎಷ್ಟೋ ಇದೆ ಗುರು, 160 ಕಿಲೋಮೀಟ್ರ್ 120 ಕಿಲೋಮೀಟ್ರ್ ಏನೋ ಇದೆ ಲೆಂತು ಈ ಲೇಕ್ದು. ಪ್ಯಾಂಗಾಂಗ್ ಲೇಕ್ ಬ್ಲೂ ಕಲರ್ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ಯಾಂಗಾಂಗ್ ಲೇಕು. ಸೊ ಇದೇ ರೂಟಲ್ಲಿ 40 ಕಿಲೋಮೀಟ್ರ್ ಹೋಗ್ತೀವಿ ಇವಾಗ ಲೇಕ್ ಪಕ್ಕ. ಬಾಬಾ ಏನೈತೆ ಗುರು ಕಲರ್ ಅದು. ಏನು ಶಿವ ಇದು ವ್ಯೂ, ನನ್ನ ಕೈಲಂತೂ ನೋಡೋಕ್ಕಾಯ್ತಲ್ಲ. ಇಲ್ಲೇ ಇದು ಬಿಡೋ ಅನಿಸ್ತೈತಿ. ಇಲ್ಲೆಲ್ಲ ಸ್ನೋಫಾಲ್ ಟೈಮಲ್ಲಿ ಬಂದರೆ ರಿವರ್ ಕ್ರಾಸಿಂಗು ಫುಲ್ಲು ಇದೆಲ್ಲ ನೋಡಿ ಸ್ನೇಹಿತರ. ಇವಾಗ ಪ್ಯಾಂಗಾಂಗ್ ಲೇಕ್ ಇಲ್ಲಿದೆ, ರೋಡ್ ಇಲ್ಲಿದೆ. ಏನು ಗುರು ಮೈಳು ರೂಟ್ ಹೆವಿ ಕನ್ಫ್ಯೂಸ್ ಆಗ್ತಾಯಿದೆ. ಸಾಯಂಕಾಲ 6 ಗಂಟೆ. ಬಾ ಏನು ಗುರು ಬ್ಯೂಟಿ. ಸ್ನೇಹಿತರೆ, ಇನ್ನು ಮೈನ್ ಪ್ಯಾಂಗಾಂಗ್ ಲೇಕ್ ವ್ಯೂಗೆ 20 ಕಿಲೋಮೀಟ್ರ್ ಇದೆ. ಸೊ 15 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನಾವು 5 ಕಿಲೋಮೀಟ್ರಿಂದನೇ ನಾವೇ ಟೆಂಟ್ ಹಾಕೋಬಿಡ್ತೀವಿ. ಸೊ ಮೈನ್ ವ್ಯೂ ಪಾಯಿಂಟ್ಗೆ ತೋರಿಸ್ತಾ ಇದೆ. ಅಲ್ಲೆಲ್ಲ ಕಾಸ್ಟ್ಲಿ ಟೆಂಟ್ಗಳು. ಚಿಲ್ಲಾಗಿ ಇಲ್ಲೇ ಟೆಂಟ್ ಹಾಕ್ಕೊಂಡು ನಾವೇ ಮ್ಯಾಗಿ ಮಾಡ್ಕೊಂಡು ಚಿಲ್ಲಾಗಿರ್ತೀವಿ ಇವತ್ತು ಇಲ್ಲೇ. ಏನು ರೂಟ್ ಮಾಡೋರು ನೋಡಪ್ಪ ಸ್ವಾಮಿ. ಇಲ್ಲೇ ಬೆಟ್ಟನೆಲ್ಲ ಕೊರೆದ್ಬಿಟ್ಟು ಈ ಕೆರೆ ಪಕ್ಕನೇ ಹೋಗ್ತಾ ಇದ್ದೀವಿ. ಪ್ಯಾಂಗಾಂಗ್ ಲೇಕ್ ಕೆರೆ ಇದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಕ್,
40% ನಮ್ಮ ಇಂಡಿಯಾ ಹತ್ರ ಇದೆ, 60% ಚೈನಾ ಹತ್ರ ಇದೆ. ನೆನ್ನೆ ಎಲ್ಲ ರಿವರ್ ಪಕ್ಕ ಹೋಗ್ತಾ ಇದ್ರಿ, ಇವತ್ತು ನೋಡಿ ಪ್ಯಾಂಗಾಂಗ್ ಲೇಕ್ ಪಕ್ಕ. ಡೈಲಿ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಲದಾಖಲ್ಲಿ ನಮ್ಗಂತ. ಇದ್ಯಾವುದು ಗುರು ಗ್ಲೇಸಿಯರ್ಸು, ಈ ರೇಂಜಲ್ಲಿ ಐತೆ ಫೋರ್ಸು. ತಳ್ಬಿಟ್ಟಿಯಪ್ಪ ನೀರು. ಕಮಾನ್, ಸರ್ರಿಗೈತೆ ಫೋರ್ಸು. ಫೋರ್ಸ್ ಐತೆ ನೀರು. ಹೌದು, ತಳ್ತೈತೆ. ಅವ್ರದ್ದು ತಳ್ಳುತ್ತೆ ಪಕ್ಕ. ಮಧ್ಯಕ್ಕೆ ಬರಬೇಕು, ಸೈಡಲ್ಲಿ ಹೋಗ್ಬಾರ್ದು ಯಾವತ್ತು. ಬ್ರಾಯ್ ಬಂತು RX. ನೋಡಿ ಪ್ಯಾಂಗಾಂಗ್ ಲೇಕ್ ಎಷ್ಟು ಫೇಮಸ್ ಆಗಿದೆ ಅಂದರೆ ಇಲ್ಲಿರೋ ಸ್ಟೇಗಳದೇ ಒಂದು ಸಾಕ್ಷಿ. ಇನ್ನು 5 ಕಿಲೋಮೀಟ್ರ್ ಹಿಂದೆನೇ ಇಷ್ಟೊಂದು ಐತಲ್ಲ ಗುರು ಸ್ಟೇ. ದಿ ಬುದ್ಧ ಕ್ಯಾಂಪ್. ಪ್ಯಾಂಗಾಂಗ್ ವ್ಯೂ ಪಾಯಿಂಟ್ ಹತ್ರ ತಲುಪಿದ್ದೀವಿ. ಸೊ ಇವಾಗ ಒಂದು ಟೆಂಟ್ ಹಾಕೋಕ್ಕೆ ಒಂದು ಸೂಕ್ತವಾದಂಥ ಒಂದು ಪ್ರದೇಶವನ್ನು ಹುಡುಕುತ್ತಿದ್ದೇವೆ. ಇಲ್ಲೆಲ್ಲೂ ಆಗೋಕ್ಕಲ್ಲ, ಎಲ್ಲ ಫುಲ್ ಮಳ್ಳು. ಸ್ಟ್ಯಾಂಡ್ ಹಾಕಿದ್ರೆ ಬಿದ್ದೋಗ್ಬಿಡುತ್ತೆ ಗಾಡಿ. ನಡ್ರಿ ಮುಂದೆ ಹೋಗೋಣ. ಎಲ್ಲ ಇಲ್ಲಿ ಸ್ನೋ ಬಿಡುತ್ತೆ, ಹಂಗೆ ಕರ್ಕೊಂಡು ಹಂಗೆ ಹೊರಟೋಯ್ತದೆ ನೀರು. 15 minutes later. ಹೆವಿ ವಾಟರ್ ಕ್ರಾಸಿಂಗು. ಹುಡುಗರು ಟೆಂಟ್ ಹಾಕೋಣ ಅಂದೆ, ಅಯ್ಯೋ ಚಳಿ ಬೇಡ ಅಂತವ್ರೆ. 15 minutes later. ಸೊ ಸ್ನೇಹಿತರೆ, ಪ್ಯಾಂಗಾಂಗಲ್ಲಿ ಟೆಂಟ್ ಹಾಕೋಣ ಅಂದ್ಕೊಂಡ್ರಿ. ಸೊ ಎಲ್ಲ ಕಡೆ ರಿಸ್ಟ್ರಿಕ್ಷನ್ ಜಾಸ್ತಿ. ಸೊ ಇಲ್ಲೇ ಅದೋ ಒಂದು ಚಿಕ್ಕದಾಗ ಒಂದು ಸ್ಟೇ ಸಿಕ್ತು, ವಿತೌಟ್ ಫುಡ್ಡು. ಇಲ್ಲೇ ಮಾಡಿಬಿಟ್ಟಿದ್ದೀವಿ. ಸೊ ನೋಡಿ, ನೈಟು ಪ್ಯಾಂಗಾಂಗ್ ಹತ್ರ ಮ್ಯಾಗಿ ಇದು ಉಪ್ಮಾ, MTRದು ಉಪ್ಮಾ ಎಲ್ಲ ಮಾಡ್ಕೊತಾ ಇದ್ದೀವಿ. ಚೆನ್ನಾಯ್ತು ಒಂಥರ ಸ್ಟೇ.